ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಪ್ರತಿ ವರ್ಷ ಈ ಒಂದು ಶೋ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಮೊದಲು ಡಬ್ಲ್ಯೂ ಅವರು ಆರ್ಮೀಸ್ ಗಳ ಮಧ್ಯೆನೇ ಹೋಗಿ ಈ ಒಂದು ಇವೆಂಟ್ ನ ನಡೆಸೋರು. ಅದಾದ್ಮೇಲೆ ಬರ್ತಾ ಬರ್ತಾ ಸ್ಮ್ಯಾಕ್ ಡೌನ್ ಗೆನೆ ಡಬ್ಲ್ಯೂ ಅವರು ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ಅಂತ ನೇಮ್ ನ ಕೊಟ್ರು ಅಂತಾನೆ ಹೇಳ್ಬಹುದು. ಒಂದು ನಾರ್ಮಲ್ ಶೋ ಆಗಿ ಡಬ್ಲ್ಯೂ ಅವರು ಇದನ್ನ ಬದಲಾವಣೆ ಮಾಡ್ಕೋತಾ ಬಂದ್ರು. ಬಟ್ ಈ ವರ್ಷ ನಮಗೆ ಯಾವುದೇ ರೀತಿಯ ಟ್ರಿಬ್ಯೂಟ್ ಟು ದ ಟ್ರೂಪ್ ಎಪಿಸೋಡ್ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದೆ, ಡಬ್ಲ್ಯೂ ಅವರು ಪ್ರಾಬಬ್ಲಿ ಈ ವರ್ಷ ಬಿಸಿ ಇದ್ರು ಅಂಡ್ ಅದಕ್ಕೋಸ್ಕರ ಈ ವರ್ಷ ನಮಗೆ ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದೆ. ಬಟ್ ಈಗ ರೆಸ್ಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ನಮಗೆ ಫ್ಯೂಚರ್ ಅಲ್ಲಿ ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ಎಪಿಸೋಡ್ ನೋಡೋದಕ್ಕೆ ಸಿಗುತ್ತಂತೆ. ಎಸ್, ಈ ವರ್ಷ ಡಬ್ಲ್ಯೂ ಅವರು ಯಾಕೆ ಆ ಒಂದು ಇವೆಂಟ್ ನ ಮಾಡಿಸ್ತಿಲ್ಲ ಅಂದ್ರೆ, ಈ ವರ್ಷ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರಂತೆ ಆರ್ಮಿ ಕ್ಯಾಂಪಸ್ ಒಳಗಡೆನೆ ಹೋಗಿ ನಮಗೆ ಹಿಂದೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆರ್ಮೀಸ್ ಗಳ ಮಧ್ಯೆ ಔಟ್ಡೋರ್ ಅಲ್ಲಿ ಒಂದು ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆ ರೀತಿ ಮಾಡೋಣ ಅಂತ ಡಬ್ಲ್ಯೂ ಅವರು ಪ್ಲಾನಿಂಗ್ಸ್ ನ ಮಾಡ್ಕೋತಾ ಇದ್ರಂತೆ. ಬಟ್ ಸಡನ್ ಆಗಿ ಈ ಒಂದು USA ನೆಟ್ವರ್ಕ್ ಇಶ್ಯೂ ಬಂತು, ನೆಟ್ಫ್ಲಿಕ್ಸ್ ಇಶ್ಯೂ ಬಂತು, ಎಲ್ಲದೂ ಕೂಡ ಬಂದಿದ್ರಿಂದ ಈ ವರ್ಷ ನಮಗೆ ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ನೋಡೋದಕ್ಕೆ ಸಿಗ್ಲಿಲ್ವಂತೆ. ಬಟ್ ಮುಂದಿನ ವರ್ಷ ಡಬ್ಲ್ಯೂ ಅವರು ಆರ್ಮಿ ಕ್ಯಾಂಪಸ್ ಒಳಗಡೆನೆ ಹೋಗಿ ಆರ್ಮೀಸ್ ಗಳಿಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ನ ಕೊಡೋದಕ್ಕೆ ಆ ಒಂದು ಇವೆಂಟ್ ನ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ರಂತೆ. ಸೊ ನೆಕ್ಸ್ಟ್ ಇಯರ್ ನಮಗೆ ಸ್ಮ್ಯಾಕ್ ಡೌನ್ ಗೆನೆ ಡಬ್ಲ್ಯೂ ಅವರು ಟ್ರಿಬ್ಯೂಟ್ ಟು ದ ಟ್ರೂಪ್ ಎಪಿಸೋಡ್ ಆಫ್ ಸ್ಮ್ಯಾಕ್ ಡೌನ್ ಅಂತ ಮಾಡಿಸಿ ನೇಮ್ ನ ಕೊಟ್ಟು ಆ ರೀತಿ ಒಂದು ಎಪಿಸೋಡ್ ನ ಕೊಡೋದಿಲ್ವಂತೆ. ಬದಲಿಗೆ ಆರ್ಮೀಸ್ ಗಳ ಮಧ್ಯೆನೆ ಒಂದು ಶೋ ನೋಡೋದಕ್ಕೆ ಸಿಗುತ್ತಂತೆ. ಲಿಟರಲಿ ಗೈಸ್, ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದು ಇದೆ, ನಮಗೇನಾದ್ರೂ ಮುಂದೆ ಟ್ರಿಬ್ಯೂಟ್ ಟು ದ ಟ್ರೂಪ್ಸ್ ರಿಟರ್ನ್ ಆದ್ರೆ ಆ ರೀತಿ ರಿಟರ್ನ್ ಆಗ್ಲಿ ಅಂತ. ಅಂಡ್ ಈಗ ರೆಸ್ಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ಅದೇ ರೀತಿ ರಿಟರ್ನ್ ಆಗುತ್ತಂತೆ ನೆಕ್ಸ್ಟ್ ವರ್ಷ, ಅಂದ್ರೆ ಈ ವರ್ಷ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಗ್ ಬ್ರಾನ್ಸನ್ ರೀಡ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಬಿಗ್ ಬ್ರಾನ್ಸನ್ ರೀಡ್ ಅವರ ಕಾಲಿಗೆ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಅವರು ಈಗ ಸರ್ಜರಿ ಮಾಡಿಸ್ಕೊಂಡು ಆರಾಮಾಗಿ ರಿಕವರಿ ಆಗ್ತಾ ಇದ್ದಾರೆ. ಎಸ್, ಅವರು ರಿಕವರಿ ಆಗ್ತಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಂತೂ ಅವರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ CM ಪಂಕ್ ಅವರ ಪ್ರೋಮೋದಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರ ಮೆನ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಸೆತ್ ರಾಲೆನ್ಸ್ ಅವರಿಗೆ ಹೇಳ್ತಾರೆ, ಬ್ರಾನ್ಸನ್ ರೀಡ್ ಅವರು ನಿನ್ ಮೇಲೆ 6 ಸುನಾಮಿನ ಕನೆಕ್ಟ್ ಮಾಡಿದ್ರು ಕೂಡ ನೀನು ಬ್ರಾನ್ಸನ್ ರೀಡ್ ಅವರ ಮೇಲೆ ಯಾವುದೇ ರೀತಿಯ ರಿವೆಂಜ್ ನ ತಗೊಳ್ಳಿಲ್ಲ ಅಂಡ್ ಅದಕ್ಕೆ ನಿನಗೆ ತುಂಬಾನೇ ಹೆಮ್ಮೆ ಇದೆ ಅಲ್ವಾ ನಿನ್ ಮೇಲೆ ಅಂತ ನಮ್ಮ CM ಪಂಕ್ ಅವರು ಸೆತ್ ರಾಲೆನ್ಸ್ ಅವರಿಗೆ ಹೇಳ್ತಾ ಬ್ರಾನ್ಸನ್ ರೀಡ್ ಅವರ ಮೆನ್ಷನ್ ನ ಇಲ್ಲಿ ಮಾಡ್ತಾರೆ. ಅಂಡ್ ಇದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ದೋಸ್ ಬಾಯ್ಸ್ ಆರ್ ಬೋತ್ ಗುಡ್ ಆನ್ ದ ಓಲ್ಡ್ ಮೈಕ್ರೋಫೋನ್, ಥ್ಯಾಂಕ್ಸ್ ಫಾರ್ ದ ಶೌಟ್ ಔಟ್, ಬಟ್ ಐ ಕುಡ್ ಡ್ರಾಪ್ ದ ಬೋತ್ ದೇರ್ ಬಿಚ್ ಆಸಸ್ ಅಟ್ ಒನ್ಸ್ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನೀವು ಹಳೆ ಮೈಕ್ರೋಫೋನ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರೋಮೋನ ಕಟ್ ಮಾಡ್ತೀರಾ ಅಂಡ್ ಶೌಟ್ ಔಟ್ ನ ಕೊಟ್ರಲ್ಲ ನನಗೆ, ಅದಕ್ಕೆ ತುಂಬಾನೇ ಧನ್ಯವಾದ. ಬಟ್ ನಿಮ್ಮಿಬ್ರನ್ನು ಕೂಡ ನಾನು ಒಂದೇ ಟೈಮ್ ಅಲ್ಲಿ ಹೊಡೆದಾಕ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ತಿಳಿಸಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, 6 ಸುನಾಮಿನ ನಮ್ಮ ಸೆತ್ ರಾಲೆನ್ಸ್ ಅವರ ಮೇಲೆ ಬ್ರಾನ್ಸನ್ ರೀಡ್ ಅವರು ಕನೆಕ್ಟ್ ಮಾಡಿದ್ರಲ್ಲ, ಆ ಒಂದು ವಿಚಾರ ಫ್ಯಾನ್ಸ್ ಗಳಿಗೆ ಇಷ್ಟ ಆಯ್ತೋ ಇಷ್ಟ ಆಗಿಲ್ವೋ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಒಂದು ಪೋಲ್ ನ ಮಾಡಿರ್ತಾರೆ. ಅದರಲ್ಲಿ ಜಾಸ್ತಿ ಜನ ಇಷ್ಟ ಆಯ್ತು ಅಂತ ಓಟ್ ನ ಮಾಡಿರ್ತಾರೆ. ಅದಕ್ಕೂ ಕೂಡ ನಮ್ಮ ಬ್ರಾನ್ಸನ್ ರೀಡ್ ಅವರು ರಿಯಾಕ್ಟ್ ನ ಮಾಡ್ತಾ, ಕಳೆದ ಬಾರಿ ನಾನು 6 ಸುನಾಮಿನ ಸೆತ್ ರಾಲೆನ್ಸ್ ಅವರ ಮೇಲೆ ಕನೆಕ್ಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮು ನಾನು ರಿಟರ್ನ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಸಾಯಿಸಾಕ್ದಾಗ ಅವನ ಬ್ಲಡ್ ನಾನ್ ನಿಮ್ ಕೈಗೆ ಕೊಡ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ತಿಳಿಸ್ತಾ ಇದ್ದಾರೆ. ಲಿಟರಲಿ ಗೈಸ್, ನಮ್ಮ ಬ್ರಾನ್ಸನ್ ರೀಡ್ ಅವರ ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಎಸ್ಟಾಬ್ಲಿಷ್ ಆಗಿದೆ ಅಂಡ್ ಈ ಒಂದು ಟೈಮ್ ಅಲ್ಲಿ ಅವರು ರಸಲ್ ಮೇನಿಯಾನ ಮಿಸ್ ಮಾಡ್ಕೋತಾ ಇದಾರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ 2024 ಕಂಪ್ಲೀಟ್ ಆಗಿ ಮುಗ್ದಿದೆ ಅಂಡ್ 2024ರಲ್ಲಿ ಆದಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನು ಕೂಡ ಟಾಪ್ 12 ಆಗಿ ನಮ್ಮ ಸ್ಪೋರ್ಟ್ಸ್ ಕೀಡಾ ಅವರು ರ್ಯಾಂಕ್ ಮಾಡಿದ್ದಾರೆ. ಸೊ ವರ್ಸ್ಟ್ ಬೆಸ್ಟ್ ಅಂತಾನೆ ಹೇಳ್ಬಹುದು. ಟಾಪ್ 12 ಅಲ್ಲಿ ಯಾವ್ದಿದೆ ಅಂಡ್ ಟಾಪ್ 1 ಅಲ್ಲಿ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ, ಟಾಪ್ 12 ಅಲ್ಲಿ ಇವರು ಕ್ರೌನ್ ಜ್ಯುವೆಲ್ ನ ರ್ಯಾಂಕ್ ಮಾಡಿದ್ದಾರೆ. ಅಫ್ ಕೋರ್ಸ್ ಗಾಯ್ಸ್, ಇದು ಒಂದ್ ರೀತಿ ವರ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ಎಲ್ಲದನ್ನು ಕೂಡ ಟ್ರೈ ಮಾಡಿದ್ರು, ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡ್ ಬಂದ್ರು, ಆದ್ರೂ ಕೂಡ ಒಂದ್ ರೀತಿ ವರ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಆಫ್ 2024 ಅಂತಾನೆ ಹೇಳ್ಬಹುದು. ಟಾಪ್ 11 ಅಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಇವರು ರ್ಯಾಂಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಡ್ರೂ ಮ್ಯಾಕೆಂಟೈರ್ ಅವರ ಮನಿ ಇನ್ ದ ಬ್ಯಾಂಕ್ ನ ವೇಸ್ಟ್ ಮಾಡಿದ್ರು, ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಇದು ಟಾಪ್ 11 ಅಲ್ಲಿ ಇದೆ. ಅಂಡ್ ಟಾಪ್ 10 ಕಡೆ ಬರೋದಾದ್ರೆ ರಾಯಲ್ ರಂಬಲ್ ನ ಇವರು ರ್ಯಾಂಕ್ ಮಾಡಿದ್ದಾರೆ. ಲಿಟರಲಿ ರಾಯಲ್ ರಂಬಲ್ ಸ್ವಲ್ಪ ಮೇಲ್ಗಡೆನೆ ಇರಬೇಕಾಗಿತ್ತು, ಗೊತ್ತಿಲ್ಲ ಇವರು ಯಾಕೆ ರಾಯಲ್ ರಂಬಲ್ ನ ಟಾಪ್ 10 ಗೆ ರ್ಯಾಂಕ್ ಮಾಡಿದ್ದಾರೆ ಅಂತ. ಐ ಥಿಂಕ್ ಯಾವುದೇ ರೀತಿಯ ಸರ್ಪ್ರೈಸಿಂಗು ಇರ್ಲಿಲ್ಲ ಅಂತ ಇವರು ರ್ಯಾಂಕ್ ಮಾಡಿರ್ಬೇಕು. ರಾಕ್ ಅವರು ಬರ್ತಾರೆ
ಅನ್ಕೊಂಡಿದ್ವಿ, ಬಟ್ ಅವರು ಕೂಡ ಬರಲಿಲ್ಲ. ಅದಕ್ಕೋಸ್ಕರ ಇವರು ರಾಯಲ್ ರಂಬಲ್ ನ ಟಾಪ್ 10 ನಲ್ಲಿ ಇಟ್ಟಿದ್ದಾರೆ. ಅಂಡ್ ಟಾಪ್ 9 ಕಡೆ ಬರೋದಾದ್ರೆ ಎಲಿಮಿನೇಷನ್ ಚೇಂಬರ್ ನ ಇವರು ಟಾಪ್ 9 ಅಲ್ಲಿ ರ್ಯಾಂಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಗೈಸ್, ಇದು ಕೂಡ ಡಿಸರ್ವಿಂಗ್ ಅನ್ಕೋತೀನಿ, ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇತ್ತು. ಅಂಡ್ ಮೇನ್ ಇವೆಂಟ್ ಕೂಡ ನಮ್ಮ ರಿಯಾ ರಿಪ್ಲಿ ಅವರ ಮ್ಯಾಚ್ ಮಾಡಿದ್ರಿಂದ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಅದಕ್ಕೋಸ್ಕರ ಇವರು ಟಾಪ್ 9 ಅಲ್ಲಿ ಎಲಿಮಿನೇಷನ್ ಚೇಂಬರ್ ನ ಇಟ್ಟಿದ್ದಾರೆ. ಅಂಡ್ ಟಾಪ್ 8 ಕಡೆ ಬರೋದಾದ್ರೆ ಡಬ್ಲ್ಯೂ ಬ್ಯಾಡ್ ಬ್ಲೇಡ್ ನ ಇವರು ಟಾಪ್ 8 ಅಲ್ಲಿ ಇಟ್ಟಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನಾಗಿದ್ರೆ ಬ್ಯಾಡ್ ಬ್ಲೇಡ್ ನ ಟಾಪ್ 3 ಅಲ್ಲಂತೂ ಖಂಡಿತವಾಗ್ಲೂ ಇಡುವೆ, ಯಾಕಂದ್ರೆ ಒಂದು ಅದ್ಭುತವಾದ ಶೋ ನಮಗೆ ನೋಡೋದಕ್ಕೆ ಸಿಕ್ತು. ರಾಕ್ ಅವರ ರಿಟರ್ನ್ ಆಗಿರ್ಬೋದು, ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಟ್ಯಾಗ್ ಟೀಮ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೂ ಕೂಡ ಇವರು ಟಾಪ್ 8 ಅಲ್ಲಿ ಡಬ್ಲ್ಯೂ ಬ್ಯಾಡ್ ಬ್ಲೇಡ್ ನ ರ್ಯಾಂಕ್ ಮಾಡಿದ್ದಾರೆ. ಟಾಪ್ 7 ಕಡೆ ಬರೋದಾದ್ರೆ ಟಾಪ್ 7 ಅಲ್ಲಿ ಇವರು ಕ್ಲಾಶ್ ಎಟ್ ದ ಕ್ಯಾಸಲ್ ನ ರ್ಯಾಂಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಗೈಸ್, ಡಿಸರ್ವಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಮೇನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಅವರು ರೆಫ್ರಿ ಆಗಿ ನೋಡೋದಕ್ಕೆ ಸಿಕ್ಕರಲ್ಲ, ಅದೆಲ್ಲದೂ ಕೂಡ ಚೆನ್ನಾಗಿತ್ತು. ಅಂಡ್ ಅದಕ್ಕೋಸ್ಕರ ಇವರು ಟಾಪ್ 7 ಅಲ್ಲಿ ಕ್ಲಾಶ್ ಎಟ್ ದ ಕ್ಯಾಸಲ್ ನ ರ್ಯಾಂಕ್ ಮಾಡಿದ್ದಾರೆ. ಟಾಪ್ 6 ಅಲ್ಲಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನ ರ್ಯಾಂಕ್ ಮಾಡಿದ್ದಾರೆ. ಇದನ್ನು ಕೂಡ ಸ್ವಲ್ಪ ಡೌನ್ ಅಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದು ಅನ್ಕೋತೀನಿ. ಬ್ಯಾಡ್ ಬ್ಲೇಡ್ ಜಾಗದಲ್ಲಿ ಆರಾಮಾಗಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಇಡಬಹುದಾಗಿತ್ತು, ಬಟ್ ಕ್ರೌಡ್ ರಿಯಾಕ್ಷನ್ ಚೆನ್ನಾಗಿದ್ರಿಂದ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ನ ಇವರು ಟಾಪ್ 6 ಅಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಟಾಪ್ 5 ಅಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಇಟ್ಟಿದ್ದಾರೆ. ಅಫ್ಕೋರ್ಸ್ ಇದು ಕೂಡ ಟಾಪ್ 5 ಅಲ್ಲಿ ಡಿಸರ್ವಿಂಗ್ ಅಂತಾನೆ ಹೇಳ್ಬಹುದು. ಅದರಲ್ಲೂ ಕೂಡ ಮೇನ್ ಇವೆಂಟ್ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೋಸ್ಕರ ಇವರು ಟಾಪ್ 5 ಅಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಇಟ್ಟಿದ್ದಾರೆ. ಟಾಪ್ 4 ಕಡೆ ಬರೋದಾದ್ರೆ ಟಾಪ್ 4 ಅಲ್ಲಿ ಬ್ಯಾಶ್ ಇನ್ ಬರ್ಲಿನ್ ನ ಇಟ್ಟಿದ್ದಾರೆ. ಬ್ಯಾಶ್ ಇನ್ ಬರ್ಲಿನ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಇರಬಹುದಾಗಿತ್ತು, ಬಟ್ ಕ್ರೌಡ್ ರಿಯಾಕ್ಷನ್ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ಚೆನ್ನಾಗಿ ಸಿಕ್ಕಿದ್ರಿಂದ ಜರ್ಮನಿಯಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಎಲೆಕ್ಟ್ರಿಫೈಯಿಂಗ್ ಆಗಿದ್ರಿಂದ ಇದನ್ನ ಇವರು ಟಾಪ್ 4 ಆಗಿ ರ್ಯಾಂಕ್ ಮಾಡಿದ್ದಾರೆ. ಇನ್ನ ಟಾಪ್ 3 ಕಡೆ ಬರೋದಾದ್ರೆ ಟಾಪ್ 3 ಅಲ್ಲಿ ಇವರು ಸಮ್ಮರ್ ಸ್ಲಾಮ್ 2024 ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಸಮ್ಮರ್ ಸ್ಲಾಮ್ ಕೂಡ ಟಾಪ್ 3 ಅಲ್ಲಿ ನಾನಾಗಿದ್ರು ಕೂಡ 100% ಇಡುವೆ, ಯಾಕಂದ್ರೆ ಅಂತ ಒಳ್ಳೆ ಅದ್ಭುತವಾದ ಶೋ ನಮಗೆ ಸಮ್ಮರ್ ಸ್ಲಾಮ್ ಆಗಿ ನೋಡೋದಕ್ಕೆ ಸಿಕ್ತು. ಸೊ ಮೇನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಐಕಾನಿಕ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು. ಅದಕ್ಕೋಸ್ಕರ ಸಮ್ಮರ್ ಸ್ಲಾಮ್ ಟಾಪ್ 3 ಅಲ್ಲಿ ಡಿಸರ್ವಿಂಗ್ ಅಂತಾನೆ ಹೇಳ್ಬಹುದು. ಟಾಪ್ 2 ಅಲ್ಲಿ ನಮಗೆ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಓಪನ್ ಆಗಿ ಹೇಳ್ತೀನಿ, ಬ್ಯಾಕ್ಲಾಶ್ ನ ಇವರು ಟಾಪ್ 2 ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಕ್ರೌಡ್ ರಿಯಾಕ್ಷನ್. ಗೈಸ್, ಫ್ರಾನ್ಸ್ ನ ಕ್ರೌಡ್ ಯಾವ ಲೆವೆಲ್ಗೆ ರಿಯಾಕ್ಟ್ ಮಾಡಿದ್ರು ಅಲ್ಲಿಂದಾನೇ ಕ್ರೌಡ್ ಥೀಮ್ ಸಾಂಗ್ ಗಳನ್ನ ಆಡೋದು ಪ್ರಾರಂಭ ಆಗಿತ್ತು. ಅಂಡ್ ಇದು ಈಗಲೂ ಕೂಡ ನಮಗೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ. ಕ್ರೌಡ್ ರಿಯಾಕ್ಷನ್ ಇಂದ ಬ್ಯಾಕ್ಲಾಶ್ ನ ಇವರು ಟಾಪ್ 2 ಅಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅದನ್ನ ಬಿಟ್ರೆ ಪ್ರೀಮಿಯಂ ಲೈವ್ ಇವೆಂಟ್ ಅಷ್ಟೇ ಡಿಸೆಂಟ್ ಆಗಿತ್ತು. ಅಂಡ್ ಟಾಪ್ 1 ಅಲ್ಲಿ ಅಫ್ಕೋರ್ಸ್ ರಸಲ್ ಮೇನಿಯಾ 41 ಇದೆ. ಅಂಡ್ ರಸಲ್ ಮೇನಿಯಾನೇ ಟಾಪ್ 1 ಅಲ್ಲಿ 100% ಡಿಸರ್ವಿಂಗು. ಸೊ ಇದು ಇವರ ಟಾಪ್ 12 ವರ್ಸ್ಟ್ ಬೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್. ಸೊ ನಿಮ್ಮ ಟಾಪ್ 12 ವರ್ಸ್ಟ್ ಬೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಯಾವುದು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.